ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಷು ಸರ್ವದಾ. ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿ ಮತ್ತು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿಯ ಪೂಜೆಯ ಸರಳ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಸಂಕಷ್ಟಗಳ ನಿವಾರಣೆಗೆ, ಬುದ್ಧಿವಂತಿಕೆಗೆ, ಸಮೃದ್ಧಿಗಾಗಿ ಈ ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕು. ಇವಾಗ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಮತ್ತು ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲು ನಾವು ಚತುರ್ಥಿ ತಿಥಿ ಯಾವಾಗ ಶುರು ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಭಾನುವಾರ ಅಂದರೆ ಈ ದಿನ 7ನೇ ತಾರೀಕು ಸಂಜೆ 6:20 ಚತುರ್ದಶಿ ತಿಥಿ ಪ್ರಾರಂಭ ಆಗುತ್ತೆ. ಸೋಮವಾರ 8ನೇ ತಾರೀಕು ಸಂಜೆ 4 ಗಂಟೆಗೆ ಮುಕ್ತಾಯ ಆಗುತ್ತೆ. ಆದರೆ ನಮಗೆ ಚಂದ್ರೋದಯದ ಸಮಯದಲ್ಲಿ ಚತುರ್ದಶಿ ತಿಥಿ ಇರಬೇಕು. ಹಾಗಾಗಿ 7ನೇ ತಾರೀಕು ಭಾನುವಾರನೇ ನಾವು ಸಂಕಷ್ಟರ ಚತುರ್ಥಿನ ಆಚರಣೆ ಮಾಡಲೇಬೇಕು. ಇನ್ನು ಉದಯ ತಿಥಿ ಆಧಾರದ ಮೇಲೆ ಕ್ಯಾಲೆಂಡರ್ನಲ್ಲಿ ಸೋಮವಾರ 8ನೇ ತಾರೀಕು ಅಂತ ಇದೆ. ಆದರೆ 4 ಗಂಟೆಗೆ ಚತುರ್ಥಿ ತಿಥಿ ಮುಗ್ದೇ ಹೋಗುತ್ತೆ. ನೀವಿರೋಂಥ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ಇನ್ನೊಂದ್ಸಲ ನೀವು ವಿಚಾರಿಸ್ಕೊಂಡು ದೇವಸ್ಥಾನದಲ್ಲಿ ಯಾವ ದಿನ ಪೂಜೆ ಮಾಡ್ತಾರೆ ಅಂತ ಕೇಳಿಕೊಂಡು ಬೇಕಾದರೆ ನೀವು ಇವತ್ತು ಆಚರಣೆ ಮಾಡ್ಕೋಬೋದು. ಆದರೆ ತಿಥಿಯ ಆಧಾರದ ಪ್ರಕಾರ ಡಿಸೆಂಬರ್ 7ನೇ ತಾರೀಕು ಭಾನುವಾರ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕು. ಇನ್ನು ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟರ ಚತುರ್ಥಿಯನ್ನು ಅಕುರತ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ಅಕುರತ ಅಂತ ಅಂದರೆ ಇಲಿಯನ್ನ ವಾಹನವನ್ನಾಗಿ ಹೊಂದಿರುವವನು ಎಂದರ್ಥ. ಪ್ರತಿಯೊಂದು ಸಂಕಷ್ಟರ ಚತುರ್ಥಿ ಕೂಡ ಗಣಪತಿಯ ಒಂದೊಂದು ಹೆಸರಿನಿಂದ ಕರೆಯಲಾಗುತ್ತೆ. ಈ ಸಲದ ಸಂಕಷ್ಟರ ಚತುರ್ಥಿಯನ್ನ ಅಕುರತ ಸಂಕಷ್ಟರ ಚತುರ್ಥಿ ಅಂತ ಕರೆಯಲಾಗುತ್ತೆ. ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿ, ಹಾಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತ ಸಂಕಷ್ಟರ ಚತುರ್ಥಿ ಇವತ್ತು. ಸಂಕಷ್ಟಗಳ ನಿವಾರಣೆಗಾಗಿ, ಬುದ್ಧಿವಂತಿಕೆ, ಸಮೃದ್ಧಿಗಾಗಿ ಈ ಸಂಕಷ್ಟರ ಚತುರ್ಥಿ ವ್ರತವನ್ನ ಆಚರಣೆ ಮಾಡಬೇಕು. ಇನ್ನು ಪೂಜೆಯನ್ನ ಸಂಜೆ ಮಾಡೋರು ಕೂಡ ಉಪವಾಸ ಮಾಡೋವಂತರು ಬೆಳಗ್ಗೆಯಿಂದನೇ ಉಪವಾಸ ಮಾಡಬೇಕಾಗುತ್ತೆ. ಸಂಜೆ 7:50 ಚಂದ್ರೋದಯ ಆಗುತ್ತೆ. ಮೋಡಗಳು ಇರೋದ್ರಿಂದ ಚಂದ್ರ ಕಾಣಿಸ್ಲಿಲ್ಲ ಅಂತಂದರೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. 8:30 ನಂತರ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಬಿಟ್ಟು ನೀವು ಆ ನಂತರ ನೀವೇನಾದರೂ ತಿಂದು ಉಪವಾಸವನ್ನು ಬಿಡ್ಬೋದು. ಹಾಗಾಗಿ ನೀವು ನಿಮ್ಮ ದೇಹ ಸ್ಥಿತಿ, ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಉಪವಾಸವನ್ನು ಮಾಡ್ಬೋದು. ದಿನ ಪೂರ್ತಿ ಉಪವಾಸ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಹಣ್ಣುಗಳು, ಜ್ಯೂಸು, ಕಾಫಿ, ಟೀ, ಹಾಲು ಈ ರೀತಿ ನೀವು ಕುಡಿಬೋದು. ಯಾವುದೇ ಲಿಕ್ವಿಡ್ ಐಟಮ್ನ ನೀವು ತಗೋಬೋದು. ಹಾಗೆ ಹುರಿದಿರೋ ಅಂಥದ್ದು, ಕರಿದ ಪದಾರ್ಥಗಳನ್ನು ತಿನ್ನಬೇಡಿ. ಬೇಯಿಸಿರೋದು ಆ ಥರದ್ದೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ. ಅಥವಾ ನೀವು ಅನ್ನ ತಿನ್ನೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂದರೂ ಕೂಡ ಆ ರೀತಿ ಕೂಡ ನೀವು ಉಪವಾಸವನ್ನು ಮಾಡ್ಬೋದು. ಪೂಜೆ ಅಂತ ಬಂದಾಗ ನೀವು ಭಾನುವಾರ ಆಗಿರೋದ್ರಿಂದ ನೀವು ನಿಧಾನಕ್ಕೆ ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು. ಯಾಕಂದರೆ ಸಂಜೆ ಪೂಜೆ ಮಾಡೋದ್ರಿಂದ ಬೆಳಗ್ಗೆಯಿಂದ ನೀವು ದೇವ್ರ ಮನೆನ ಕ್ಲೀನ್ ಮಾಡಿಕೊಂಡು ಎಲ್ಲ ಸಿದ್ಧತೆನ ಮಾಡಿಟ್ಕೊಳ್ಳಿ. ಸಂಜೆ 6 ಗಂಟೆಗೆ ನೀವು ಪೂಜೆನ ಪ್ರಾರಂಭ ಮಾಡ್ಕೋಬಹುದು. ಅಥವಾ ಬೆಳಗ್ಗೆನೇ ನಾವು ಪೂಜೆ ಎಲ್ಲ ಮಾಡ್ತೀವಿ ಅನ್ನೋರು ಕೂಡ 8:15 1 ಗಂಟೆ ತನಕ ಶುಭ ಸಮಯ ಇರುತ್ತೆ. ಇನ್ನು ಬೆಳಗ್ಗೆ ಪೂಜೆ ಮಾಡಿದ್ರು ಕೂಡ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೀಪ ಹಚ್ಬಿಟ್ಟು ಗಣಪತಿ ಪೂಜೆ ಮಾಡಲೇಬೇಕು. ಹಂಗಾಗಿ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ನೀವು ಪೂಜೆ ಮಾಡಲೇಬೇಕು. ಪೂಜೆ ಮಾಡೋ ಅಂಥವ್ರು ಈ ದಿನ ದೇವರ ಮನೆನ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೊಂಡು ಇನ್ನು ಗಣಪತಿ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಿ. ಇನ್ನು 21 ಗರಿಕೆ ಅಂತೂ ಬೇಕೇ ಬೇಕು. ಹಾಗೆ ಬಿಳಿ ಎಕ್ಕದ ಹೂವು, ಕೆಂಪು ಹೂವು ಅಥವಾ ಕೆಂಪು ದಾಸವಾಳ, ಇವಾಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ಬಿಳಿ ಹೂಗಳನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ನೈವೇದ್ಯ ಅಂತ ಬಂದಾಗ ಮೋದಕ, ಕಡಲೆಕಾಳಿನ ಉಸ್ಲಿ, ಭಾನುವಾರ ಆಗಿರೋದ್ರಿಂದ ಗೋಧಿ ಪಾಯಸ ಅದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು. ಅಥವಾ ನಿಮ್ಮ ಶಕ್ತಿಗೆ ಅನುಸಾರ ನೀವು ಸಿಹಿ ಅವಲಕ್ಕಿ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಹಾಕಿಬಿಟ್ಟು ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಸರಿ, ನೀವು ಮಾಡೋವಂಥ ಸಿಹಿ ಪದಾರ್ಥಕ್ಕೆ ನೀವು ಸಿಹಿ ಅವಲಕ್ಕಿ ಏನೇ ಮಾಡಿದ್ರೂ ಕೂಡ ಒಂದು ಚಿಟಿಕೆ ಕಪ್ಪೆಳ್ಳನ್ನು ಹಾಕಿಬಿಟ್ಟು ಆ ನಂತರ ನೀವು ಅದನ್ನು ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು. ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಅದಾದಮೇಲೆ ನೈವೇದ್ಯವನ್ನು ಕೂಡ ಮಾಡಿ ರೆಡಿ ಮಾಡಿಟ್ಕೊಂಡು ಎಲ್ಲನೂ ತಂದಿಟ್ಕೊಂಡು ಆನಂತರ ನೀವು ಪೂಜೆನ ಶುರು ಮಾಡ್ಕೋಬೇಕು. ಮೊದಲಿಗೆ ದೇವ್ರ ದೀಪನ ಹಚ್ಕೊಳ್ಳಿ. ಅಂದರೆ ದಿನನಿತ್ಯ ದೇವ್ರ ದೀಪ ಹಚ್ತಿರಲ್ಲ ಆ ದೀಪನ ಹಚ್ಕೊಳ್ಳಿ. ಆಮೇಲೆ ಅಭಿಷೇಕವನ್ನು ಶುರು ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ಅಥವಾ ಬರೀ ಹಸಿ ಹಾಲಿನ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕ ಆದಮೇಲೆ ವಿಗ್ರಹನ ಚೆನ್ನಾಗಿ ತೊಳೆದ್ಬಿಟ್ಟು ಗಂಧ ಹಚ್ಚಿ ಒಂದು ಪ್ಲೇಟ್ ಅಥವಾ ಒಂದು ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ಆಮೇಲೆ ಗಣಪತಿಗೆ ಗರಿಕೆ ಹೂಗಳಿಂದ ಅಲಂಕರಿಸಿ.
2 ತುಪ್ಪದ ದೀಪಗಳನ್ನು ಹಚ್ಬಿಟ್ಟು ಗಣಪತಿಗೆ ನೈವೇದ್ಯವನ್ನು ಜೋಡಿಸ್ಕೊಳ್ಳಿ. ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಇದಾದ್ಮೇಲೆ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೋಬೇಕು. ಗರಿಕೆಯಿಂದ ಅರ್ಚನೆ ಮಾಡ್ಕೊಳ್ಳಿ. ಅಂದ್ರೆ ಗರಿಕೆ ಹಾಕ್ತಾ ಅಷ್ಟೋತ್ತರವನ್ನ ಮಾಡ್ಕೊಳ್ಳಿ. ಗಣಪತಿಗೆ ಗರಿಕೆನ ಅರ್ಪಿಸೋದ್ರಿಂದ ಎಷ್ಟೋ ಕಷ್ಟಗಳು ಸಮಸ್ಯೆಗಳು ನಿವಾರಣೆ ಆಗ್ಬಿಡುತ್ತೆ. ಆದರೆ ಇದು ಒಂದು ದಿನಕ್ಕಲ್ಲ, ನೀವು ಪ್ರತಿ ಮಂಗಳವಾರ ಅಥವಾ ಬುಧವಾರ ಇದೇ ರೀತಿ ಮಾಡ್ತಾ ಬನ್ನಿ. ನಿಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಗರಿಕೆನ ತೊಗೊಂಡೋಗಿ ಕೊಡಿ. ನೀವೇನೇ ಪ್ರಾರ್ಥನೆ ಮಾಡಿದ್ರು ಕೂಡ ತುಂಬ ಬೇಗನೆ ಈಡೇರುತ್ತೆ. ಅರ್ಚನೆಗಳೆಲ್ಲ ಆದಮೇಲೆ ಈ ಒಂದು ಮಂತ್ರಗಳನ್ನು ಹೇಳ್ಕೋಬೇಕು. ಇದನ್ನು ವಿಡಿಯೋ ಕೊನೆಯಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿಕೊಂಡು ಬರ್ಕೊಂಡು ನೀವು ಹೇಳ್ಕೊಬೋದು. ಆನಂತರ ವ್ರತ ಕಥೆಯನ್ನು ಓದಬೇಕು. ಸಂಕಷ್ಟರ ಚತುರ್ಥಿ ವ್ರತ ಕಥೆಯನ್ನು ಓದಬೇಕು. ಕಥೆಯೆಲ್ಲ ಓದಿದಾದ್ಮೇಲೆ ಮಹಾಮಂಗಳಾರತಿಯನ್ನು ಮಾಡಬೇಕು. ಇನ್ನು ಉಪವಾಸ ಮಾಡುವಂಥವ್ರು ನೀರಾಹಾರಿಯಾಗಿ ಉಪವಾಸ ಮಾಡ್ಬೋದು, ಏಕೆಂದರೆ ಇದು ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿ ಆಗಿರೋದ್ರಿಂದ. ಪೂಜೆ ಆದಮೇಲೆ ಸಮಯ ಇದ್ದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಯವರೆಲ್ಲರೂ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಆಮೇಲೆ ಅಲ್ಲಿ ಪೂಜೆ ನೋಡಿಕೊಂಡು ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಬನ್ನಿ. ರಾತ್ರಿ 8:30 ನಂತರ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು. ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಹಸಿ ಹಾಲು, ಅಕ್ಷತೆ, ಬಿಡಿ ಹೂಗಳನ್ನು ಹಾಕೊಂಡ್ಬಿಟ್ಟು ಹೊರಗಡೆ ನಿಂತ್ಕೊಂಡು ಚಂದ್ರನನ್ನು ನೋಡಿಕೊಂಡು ಓಂ ಸೋಂ ಸೋಮಾಯ ನಮಃ ಅಂತ 3 ಸಲ ಹೇಳ್ಕೊಂಡು ಆ ನೀರನ್ನು ತುಳಸಿ ಗಿಡ ಅಥವಾ ಹೂವಿನ ಗಿಡಕ್ಕೆ ನೀವು ಮೇಲಿಂದ ಸುರಿಬೇಕು. ಅರ್ಘ್ಯ ಕೊಡೋ ವಿಧಾನ ಇಷ್ಟೇ. ಈ ರೀತಿ ಮಾಡಿ ಚಂದ್ರನಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಉಪವಾಸವನ್ನು ಬಿಡ್ಬೋದು. ಕೆಲವೊಂದು ಮಂತ್ರ ಮತ್ತು ಅದರ ಅರ್ಥಗಳನ್ನು ಇದೇ ಸ್ಕ್ರೀನ್ ಮೇಲೂ ಕೂಡ ಬರ್ತಿದ್ದೀನಿ, ಅದನ್ನು ನೋಡಿಕೊಂಡು ನೀವು ಬರ್ಕೋಬೋದು. ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಇದೇ ಸಂಕಷ್ಟರ ಚತುರ್ಥಿ ದಿನ ಈ ಒಂದು ಸಾಲಿನ ಮಂತ್ರವನ್ನು 108 ಸಲ ಹೇಳ್ಕೋಬೇಕು. ತುಂಬಾ ಸುಲಭವಾದ ಮಂತ್ರ ಇದು. ಕೆಲವೊಂದು ಮಂತ್ರಗಳನ್ನು, ಬೀಜಾಕ್ಷರಿ ಮಂತ್ರಗಳನ್ನು ನಾವಾಗೇ ಉಚ್ಚಾರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಗುರುಗಳ ಮುಖಾಂತರ ನಾವು ಬೋಧನೆ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಇದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಶಿವಲಿಂಗ ಅಥವಾ ಶಿವನ ಫೋಟೋ ಇರುತ್ತೆ. ಸಾಯಿಬಾಬಾ ವಿಗ್ರಹ ಅಥವಾ ರಾಯರ ವಿಗ್ರಹ ಅಂದರೆ ಗುರುಗಳದ್ದು. ದೇವರ ವಿಗ್ರಹಗಳು, ಫೋಟೋಗಳು ಏನಾದರೂ ಇದ್ದೇ ಇರುತ್ತೆ. ಅಥವಾ ಗುರು ದಕ್ಷಿಣಾಮೂರ್ತಿಯ ಫೋಟೋ ಇದ್ದರೆ ಅವರನ್ನೇ ನಾವು ಗುರುವಾಗಿ ಸ್ವೀಕರಿಸಿ ಎಲ್ಲ ಮಂತ್ರಗಳನ್ನು ಉಚ್ಚಾರಣೆ ಮಾಡಬಹುದು. ಇವಾಗ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ಮಂತ್ರಗಳನ್ನು ನೀವು ಹೇಳ್ತೀರಾ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದರೆ ಅಥವಾ ಗುರುಗಳ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದ್ರ ಮುಂದೆ ನೀವು ನಮಸ್ಕಾರ ಮಾಡಿಕೊಂಡು ನಿಮ್ಮನ್ನು ಗುರುವಾಗಿ ಸ್ವೀಕರಿಸಿ ಇವತ್ತು ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ತಪ್ಪಿಲ್ದಂಗೆ ಉಚ್ಚಾರಣೆ ಮಾಡುವಂಥ ಜ್ಞಾನ ನನಗೆ ಕೊಡಿ ಅಂತ ಕೇಳ್ಕೋಬೇಕು. ಈ ಥರ 3 ಸಲ ಕೇಳ್ಕೋಬೇಕು. ಆಮೇಲೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಮಂತ್ರವನ್ನು ಹೇಳ್ಕೊಂಡು ಆಮೇಲೆ ಇದನ್ನು ಹೇಳೋದಕ್ಕೆ ಶುರು ಮಾಡಿ. ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಈ ಮಂತ್ರನ 108 ಸಲ ಹೇಳ್ಕೋಬೇಕು. ಇಷ್ಟು ಕೂಡ ವರ್ಷದ ಕೊನೆಯ ಸಂಕಷ್ಟರ ಚತುರ್ಥಿ ಮತ್ತು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನದ ಬಗ್ಗೆ ತಿಳಿಸಿದ್ದೀನಿ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಈ ದಿನ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.